ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಈ ಪ್ಲಾಸ್ಟಿಕ್ ಬೇಡಿಕೆ ಅಂದ್ರೆ ಕಡಿಮೆ ಆಗೋದಿಲ್ಲ. ಇದ್ರ ನಡುವೆ ಒಂದು ಥಿನ್ ಲೇಯರ್ ಆಫ್ ಪ್ಲಾಸ್ಟಿಕ್ ಇದೆ, ನೀವೆಲ್ಲರೂ ನೋಡ್ತಿದ್ದೀರಾ? ಇದ್ರ ನಡುವೆ ಒಂದು ಥಿನ್ ಲೇಯರ್ ಆಫ್ ಪ್ಲಾಸ್ಟಿಕ್ ಇದೆ. ಅಷ್ಟೇ ಅಲ್ಲ, ಇದ್ರ ಮೇಲೆ ಪ್ಯಾರಾಫಿನ್ ವ್ಯಾಕ್ಸ್ ಕೂಡ ಇರುತ್ತೆ. ಬಿಸಿ ಬಿಸಿ ಚಹಾ ಇದ್ರಲ್ಲಿ ಹಾಕೊಂಡು ಕುಡಿದ್ರೆ ಇದ್ರಲ್ಲಿರೋ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ನಮ್ ಹೊಟ್ಟೆಲ್ ಹೋಗುತ್ತೆ. ಇದರಿಂದ ಹಲವಾರು ರೋಗಗಳು ಬರುತ್ತೆ. ಪ್ಲಾಸ್ಟಿಕ್ ಅನ್ನು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಬಳಕೆಯಾಗುತ್ತಿದೆ. ಪ್ಲಾಸ್ಟಿಕ್ ಈಗ ಭೂಮಿ, ಸಾಗರ, ನಾವು ಸೇವಿಸುವ ಆಹಾರ, ನಮ್ಮ ಮೆದುಳು, ದೇಹದಲ್ಲಿ ಹರಿದಾಡುವ ರಕ್ತ, ಅಷ್ಟೇ ಯಾಕೆ ನವಜಾತ ಶಿಶುಗಳ ಆರೈಕೆಗೆ ಪ್ಲಾಸ್ಟಿಕ್ ಬಳಸುತ್ತಿದ್ದೇವೆ. ಪ್ಲಾಸ್ಟಿಕ್ ಬಳಕೆಯ ಮೂಲಕ ನಮ್ಮ ಆರೋಗ್ಯಕ್ಕೆ ನಾವೇ ಹಾನಿ ಮಾಡಿಕೊಂಡು ರೋಗಗಳನ್ನು ಆಹ್ವಾನಿಸುತ್ತಿದ್ದೇವೆ. ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಹಾನಿಗಳ ಕುರಿತು SWMRT ಸಂಸ್ಥೆಯು ಬೆಂಗಳೂರಿನ ಜಯನಗರದಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದೇ ವೇಳೆ ಪ್ಲಾಸ್ಟಿಕ್ ಅಸುರ ಎಂಬ ನಾಟಕವನ್ನು ಪ್ರದರ್ಶಿಸಿದರು. ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರ್ಗಟ್ಟಿತು ಕವಿ ಆತ್ಮ ಹಸುರ್ನೆತ್ತಲ್ ಒಡಲಿನಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಗಿನ ಕಾಲ. ಎತ್ತ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ಆನಂದ, ಎಲ್ಲಿ ನೋಡಿದ್ರು ಆರೋಗ್ಯ. ಆದ್ರೆ ಇದೆಲ್ಲ ಹಾಗೆ ಇರ್ಲಿಲ್ಲ. ಈ ಫಲವತ್ತಾಗಿದ್ದಂತ ಮಣ್ಣು ಇದು ಹಾಗೆ ಇರ್ಲಿಲ್ಲ. ಏನಾಯ್ತು? ಅವನ್ ಬಂದ್ಮೇಲೆ ಎಲ್ಲ ಬದಲಾಯ್ತು. ಯಾರವನು? ಅವನೇ ಪ್ಲಾಸ್ಟಿಕ್ ಅಸುರ. ಏನಾಗಿ ಬೆಳೆಸ್ತಿದ್ದೀರಾ? ಶಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರೋದು. ಪ್ರಮೋಷನ್ ಕೊಟ್ಟಿದ್ದು ಈ ನಿಮ್ ಜನಗಳಾಗಿರ್ಬೋದು. ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀಯ? ಇದು ನನ್ನೂರು, ಇದು ನನ್ನ ಭೂಮಿ. ನಾನಿವತ್ತು ಜಯನಗರದಲ್ಲಿ ಗುಡುಗಿದೆ ಕಸದ ಪರ್ವತನ ಬರುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ಅತಳ ಪಿತಳ ಪಾತಾಳದಲ್ಲೂ ಕಣಕಣದಲ್ಲೂ ನಾನು ಹಿಡಿದಿಲ್ಲಕಂದ್ರೆ ಇದ್ಯಾವುದು ನಿಮಗೆ ಯಾವುದು ಅರ್ಥ ಆಗ್ತಿಲ್ಲ. ಪ್ಲಾಸ್ಟಿಕ್ ಕಸನ ಸಾಮ್ರಾಜ್ಯ ಕಂಡ. ಎಲ್ಲಿವರೆಗೂ ಇದೆಲ್ಲ ಹೀಗೆ ನಡೆಯುತ್ತೆ? ಎಲ್ಲಿವರೆಗೂ ನಮ್ ಫಲವತ್ತಾಗಿದ್ದ ಮಣ್ಣಲ್ಲಿ ನಾವು ಈ ರೀತಿ ಪ್ಲಾಸ್ಟಿಕ್ ನ ಬೆರೆಸ್ತಾನೆ ಇರ್ತೀವಿ? ಎಲ್ಲಿವರೆಗೂ ನಾವುಗಳು ಬದಲಾಗೋದೇ ಇಲ್ಲ? ಈ ಮಣ್ಣು ಪ್ಲಾಸ್ಟಿಕ್ ಅನ್ನ ಹಾಕೋಕೆ ಯೋಗ್ಯನಾ ಅಥವಾ ಗೊಬ್ಬರವನ್ನು ಹಾಕೋಕೆ ಯೋಗ್ಯನಾ? ನಮ್ಮ ನಡುವೆ ಯಾರು ಚೇಂಜ್ ಮೇಕರ್ಸೇ ಇಲ್ವಾ? ನಾವ್ಯಾರು ಬದಲಾಗೋದೇ ಇಲ್ವಾ? ಪ್ಲಾಸ್ಟಿಕ್ ಅಸುರ ನಾಟಕದ ಮೂಲ ಉದ್ದೇಶ ಏನು ಅಂತಂದರೆ, ನಮ್ಮ ಮಣ್ಣಿನಲ್ಲಿ ನಾವು ಬೆಳೆಯುವಂಥ ತರಕಾರಿ, ನಮ್ಮ ಧಾನ್ಯಗಳು, ಇದು ಎಲ್ಲನೂ ಆ ಮಣ್ಣು ಕಲುಷಿತ ಆಗ್ತಾಯಿದೆ. ಅದು ಯಾಕೆ ಅಂತಂದರೆ,
ನಾವು ಕಸವನ್ನು ಎಲ್ಲೆಂದರಲ್ಲೇ ಬಿಸಾಕೋದು ಅಥವಾ ಉಗುಳೋದು, ಮತ್ತು ಇನ್ನೂ ಒಂದು ವಿಷಯ ಏನು ಅಂತಂದರೆ ಭೂಭರ್ತಿ, ಲ್ಯಾಂಡ್ ಫಿಲ್ಗಳಿಗೆ ಕಸವನ್ನು ಅನ್ಸೈಂಟಿಫಿಕ್ ಆಗಿ ತುಂಬ್ತಾ ಇರೋದ್ರಿಂದ ಮಣ್ಣು ಕಲುಷಿತ ಆಗ್ತಾ ಇದೆ. ಈ ನಾಟಕದ ಮೂಲ ಉದ್ದೇಶ ಏನು ಅಂತಂದರೆ, ಈ ಪ್ಲಾಸ್ಟಿಕ್ ಅಸುರರು ಯಾರೂ ಅಲ್ಲ, ನಾವು ಮನುಷ್ಯರು ನಾವೇ ಅಸುರರಾಗಿ ಅದನ್ನು ಏಕಬಳಕೆ ವಸ್ತುಗಳನ್ನು ಒಂದು ಯೋಚನೆ ಮಾಡ್ದಿರ ನಮ್ಮ ಅನುಕೂಲಕ್ಕೋಸ್ಕರ ಅಂತ ತುಂಬ ಬಳಸ್ತಾ ಹೋಗ್ತಾ ಇದ್ದೀವಿ. ಅದನ್ನು ಎಲ್ಲೆಂದರಲ್ಲೇ ಬಿಸಾಕೋದಾಗಲಿ ಅಥವಾ ಅದನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡುವಂಥ ಕೇಂದ್ರಗಳಿಗೆ ತೊಗೊಂಡೋಗಿ ಕೊಡದೇ ಇರೋದರಿಂದ. ಇನ್ನೊಂದು ಉದ್ದೇಶ ಏನು ಪ್ಲಾಸ್ಟಿಕ್ ಹಸುರ ಅಂತಂದರೆ, ಮೊದಲಲ್ಲಿ ನಾವು ಭಾಷಣಗಳು ಮಾಡ್ತಾಯಿದ್ವಿ. ಭಾಷಣಗಳು ಮಾಡೋದ್ರಿಂದ ಕೆಲವರ ಮನಸ್ಸು ಮುಟ್ಟುತ್ತೆ. ನಂತರ ಒಂದು ಈ ಡೆಮಾನ್ಸ್ಟ್ರೇಷನ್ ಅಂತಂದರೆ ಅದನ್ನು ಒಂದು ಐಟಮನ್ನು ಇಟ್ಕೊಂಡು ತೋರಿಸೋದು, ಆ ಥರ. ನಾಟಕದಲ್ಲಿ ಒಂದು ಕಥೆಯನ್ನು ಹೆಣೆದಿದ್ದೀವಿ. ಆ ಕಥೆಯ ಮೂಲಕ ಈ ನಾಟಕವನ್ನು ಮಾಡ್ತಾಯಿದ್ದೀವಿ. ಹೆಚ್ಚು ಜನರನ್ನು ಮುಟ್ಟಬೇಕು, ಅವರಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನುವುದೇ ಪ್ಲಾಸ್ಟಿಕ್ ಹಸುರ ನಾಟಕದ ಉದ್ದೇಶ. ಆಲ್ಟರ್ನೇಟಿವ್ಸ್ ಇಲ್ದಿರಾನೇ ಬದುಕದಂತಹ ಸಂಸ್ಕೃತಿ ನಮ್ಮದು. ಮೊದಲಿನಿಂದನೂ ಅದು ಒಂದು ಅಭ್ಯಾಸ ಇಲ್ಲದೇ ಇದ್ದವಾಗ ಉಪಯೋಗಿಸ್ತಿರ್ಲಿಲ್ಲ. ಆದರೆ ಯಾವಾಗ ಅದು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತೋ ಅಲ್ಲಿ ಯಥೇಚ್ಛವಾಗಿ ಉಪಯೋಗಿಸುವಂತಹ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಆಲ್ಟರ್ನೇಟಿವ್ಸ್ ಅಂತ ಹುಡುಕಿದಾಗ ಇದೆ. ಆಲ್ಟರ್ನೇಟಿವ್ಸನ್ನು ನಾವು ನಮ್ಮ ಜೊತೆಯಲ್ಲಿ ಅದನ್ನು ಉಪಯೋಗಿಸೋದನ್ನು ತೊಗೊಂಡು ಹೋಗಬೇಕು. ಈಗ ನಾನು 5-6 ವರ್ಷಗಳಿಂದನೂ ನನ್ನ ಬ್ಯಾಗಲ್ಲಿ ಒಂದು ಬಟ್ಟೆ ಚೀಲ, ಒಂದು ನೀರಿನ ಬಾಟ್ಲು, ನಾವು ವಿದ್ಯಾರ್ಥಿಗಳಾಗಿದ್ದವಾಗ ನಮ್ಮ ನೀರನ್ನು ನಾವೇ ತೊಗೊಂಡು ಹೋಗ್ತಾ ಇರ್ತೀವಿ. ಆದರೆ ಯಾವಾಗ ನಮಗೆ ಸಂಬಳ ಬರಲಿಕ್ಕೆ ಶುರುವಾಗುತ್ತೆ, ಒಂದು ಕೆಲಸ ಸಿಗುತ್ತೆ, ಆಗ ನಮಗೆ ಆ ಒಂದು ಹಳೆಯ ಒಂದು ಬಾಟಲ್ ತೊಗೊಂಡು ಹೋಗೋದನ್ನು ಬಿಟ್ಬಿಟ್ಟು ಎಲ್ಲೆಂದರಲ್ಲೇ ಮಿನರಲ್ ವಾಟರ್ ಬಾಟಲ್ಗಳನ್ನು ತೊಗೊಳ್ಳೋದು, ಅದನ್ನು ಆಮೇಲೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾಯಿರೋ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀವಿ. ಈ ಅಭ್ಯಾಸಗಳನ್ನು ಬಿಡಬೇಕು. ನೋಡಿದ್ರೆ ಖಂಡಿತ ಸಿಗುತ್ತೆ. ಅಂದರೆ ಇವಾಗ ಸ್ಟ್ರಾಗೆ ಏನು ಆಲ್ಟರ್ನೇಟಿವೇ ಬೇಡ, ಸ್ಟ್ರಾ ಇಲ್ದಿರೇ ಖಂಡಿತ ಕುಡಿಬೋದು ಜ್ಯೂಸನ್ನು, ಎಳ್ನೀರನ್ನು. ಆದರೆ ಪ್ಲಾಸ್ಟಿಕ್ ಸ್ಪೂನು ಬಳಕೆಗೆ ಬದಲಾಗಿ ಸ್ಟೀಲ್ ಸ್ಪೂನು. ಏನಂದರೆ ಒಂದು ಹೆಜ್ಜೆ ಇನ್ನೊಂದು 2-3 ಹೆಜ್ಜೆ ಇಡಬೇಕಾಗುತ್ತೆ. ಅದನ್ನು ನಾವು ಆ ಕ್ರಮಗಳನ್ನು ನಾವು ತಗೋಬೇಕು. ಓಕೆ ಸರ್, ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ. ಬ್ಯಾನ್ ಮಾಡಿದ್ರು ಕೂಡ ಕಂಪ್ನಿಗಳು ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ? ಜನರು ಮತ್ತೆ ಬಳಕೆ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್. ಬ್ಯಾನ್ ಮಾಡಿರೋದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮಲ್ಲಿ ಕಾನೂನುಗಳು ಬಹಳಷ್ಟಿವೆ, ಆದರೆ ಅದನ್ನು ಎನ್ಫೋರ್ಸ್ ಮಾಡೋದು ಅಂತ ಹೇಳ್ತೀವಿ, ಅದನ್ನು ಎನ್ಫೋರ್ಸ್ ಮಾಡುವಂಥ ವಿಧಾನಗಳನ್ನು ತಗೊಂಡಿಲ್ಲ. ಆ ನಿಟ್ಟಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು BBMP ಎರಡೂ ಒಟ್ಟಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಪೆನಾಲ್ಟಿ ಅಂತಂದರೆ ಫೈನ್ ಹಾಕಿದ್ರೆ ಮಾತ್ರ ಈ ಜನರ ಅಭ್ಯಾಸಗಳು ಮತ್ತೆ ಕಡಿಮೆ ಆಗಿ ಮತ್ತೆ ನಾವು ವಾಪಸ್ಸು ಹಳೆಯ ವಿಧಾನಗಳಿಗೆ ಹೋಗ್ತೀವಿ. ಅದನ್ನು ಮಾಡಲಿಕ್ಕೆ BBMPನವರು ಮಾರ್ಷಲ್ಸ್ ಇರೋ ಥರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡುಗಳು ಕೂಡ ಇನ್ನಷ್ಟು ಹೆಚ್ಚಿನ ಸ್ಟಾಫ್ ಮೆಂಬರ್ಸನ್ನು ತಗೊಂಡು ಇದನ್ನು ಎನ್ಫೋರ್ಸ್ ಮಾಡಬೇಕು. ಓಕೆ ಸರ್, ನೀವು ಅವೇರ್ನೆಸ್ ಮಾಡ್ತಿದ್ದೀರಾ? ಸ್ಥಳೀಯವಾಗಿ ನಿಮಗೆ ಸರ್ಕಾರ ಅಥವಾ BBMP ಯಾವ ಥರ ಸಹಾಯ ಮಾಡ್ತಾ ಇದೆ ಸರ್? ಇಲ್ಲ, ನಾವು ಆ್ಯಕ್ಚುಲಿ ಸಿಟಿಸನ್ ಮೂವ್ಮೆಂಟ್ ಅನ್ನೋದು ಬೆಂಗಳೂರಿನ ಒಂದು ಸ್ಟ್ರೆಂಗ್ತ್. ಅಂತಂದರೆ ಒಂದಿಷ್ಟು ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ನಾಗರಿಕರು ಮುಂದೆ ಬಂದು BBMPಗೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಈಗಾಗಲೇ ಕೊಟ್ಟಿರುವಂತಹ ಸಲಹೆಗಳನ್ನು ಅವರು ಅದನ್ನು ಪಾಲಿಸಬೇಕಾಗಿದೆ. ಅವರು ನಮಗೆ ಹೆಲ್ಪ್ ಮಾಡೋದು ಅಂತಲ್ಲ, ನಾವು ಅವರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ನಾವು ಮಾಡ್ತಿರೋ ಹೆಲ್ಪನ್ನು ಅವರು ಒಂದು ವಿಶಾಲ ಹೃದಯದಿಂದ ತಗೋಬೇಕಾಗಿದೆ. ಯಾವುದೇ ಒಂದು ಈ ಅಭ್ಯಾಸಗಳಿದೆಯಲ್ಲ, ಇದೆಲ್ಲ ನಾವು ಮಾಡಬೇಕಾಗಿರೋದು ಭೂಮಿ ತಾಯಿನ ಕಾಪಾಡೋಕ್ಕಾಗಲಿ, ಪರಿಸರವನ್ನು ಕಾಪಾಡೋದಕ್ಕೋಸ್ಕರ ಅಲ್ಲ, ನಮ್ಮನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಅಂದರೆ ನಮ್ಮ ಆರೋಗ್ಯಕ್ಕೋಸ್ಕರ, ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಒಂದು ಪ್ಲಾಸ್ಟಿಕ್ಕನ್ನ ಹೆಚ್ಚಿನ ಬಳಕೆಯನ್ನು ಮಾಡ್ತಿದ್ದೇವಲ್ಲ, ಅದನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಅದು ಸಾಧ್ಯ. ಬಹಳಷ್ಟು ಜನ ಅಂದ್ಕೊತಾರೆ ಬೇರೆ ಯಾರೋ ಬಂದುಬಿಟ್ಟು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬೇರೆ ಯಾರೂ ಬರಲ್ಲ, ನಾವು ನಮ್ಮ ಸಮಸ್ಯೆಯನ್ನು ನಾವೇ ಪರಿಹರಿಸ್ಕೋಬೇಕಾಗಿದೆ. ಪ್ಲಾಸ್ಟಿಕ್ಕು ಬೆರ್ತೋಗಿರೋದು ನಿಜ, ಆದರೆ ಅದನ್ನು ಸುಲಭವಾಗಿ ನಾವು ಹೊರಗೆ ತರ್ಬೋದು. ಮೊದಲನೇ ನಾನು ಯಾವಾಗಲೂ
ಹೇಳೋದು ಏನಂತಂದರೆ ರೆಫ್ಯೂಸ್ ಇಸ್ ದಿ ಮಂತ್ರ. ನಿರಾಕರಿಸ್ಬೇಕು ಏನೇ ಆಗಲಿ. ಅಂತಂದರೆ ಇವಾಗ ನೀವು ಹೊರಗಡೆ ಹೋಗಿದ್ದೀರಾ, ಚಾ ಕುಡಿಬೇಕನ್ಸತ್ತೆ ನಿಮಗೆ, ಅವಾಗ ನೀವು ಹೋಗಿ ಪೇಪರ್ ಕಪ್ ಒಳಗೆ ಅವ್ರು ಕೊಡಾತಿದ್ರ ಬೇಡ ಅಂತ ಹೇಳ್ರಿ. ಅದು ಬಿಟ್ಟು ನೀವು ಅಲ್ಲಿ ಗ್ಲಾಸಿನ ಕಪ್ ಇದೆನಾ ಕೇಳ್ರಿ, ಸ್ಟೀಲ್ ಲೋಟ ಇದೆನಾ ಕೇಳ್ರಿ, ಅದ್ರಲ್ಲಿ ಕುಡೀರಿ. ರೆಫ್ಯೂಸ್ ಯಾವುದೇ ಬೈ ಒನ್ ಗೆಟ್ ಒನ್ ಸೇಲ್ ಬಂತು ಅಂದ ತಕ್ಷಣ ಬೈ ಮಾಡೋದಾಗಲಿ, ಮತ್ತು ನಮ್ಮದೇ ಆದಂಥ ಸ್ಟೀಲ್ ಕಟ್ಲರಿ, ಬ್ರಿಂಗ್ ಯುವರ್ ಓನ್ ಕಟ್ಲರಿ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ವಿ ನಾವು. ಅದು ಇವಾಗಲೂ ನಡೀತಾ ಇದೆ. ಸೊ ನಿಮ್ಮದೇ ಒಂದು ಸ್ಮಾಲ್ ಲೋಟ, ನಿಮ್ಮದೇ ಒಂದು ಸ್ಮಾಲ್ ತಟ್ಟೆ, ಮತ್ತು ಒಂದು ಸಣ್ಣ ಬಾಕ್ಸು, ಇದನ್ನೆಲ್ಲ ನಾವು ಇಟ್ಕೊಂಡು ಹೋಗಬೇಕು. ಎಲ್ಲರಿಗೂ ಪಾನಿಪುರಿ ತಿನ್ನೋಕೆ ಇಷ್ಟ, ಆದರೆ ಪಾನಿಪುರಿ ತಿಂತ ಕಸಾನ ನಾವು ಜನ್ರೇಟ್ ಮಾಡಬಾರ್ದು ಅನ್ನೋಷ್ಟು ಮೈಂಡ್ಫುಲ್ ನಾವು ಆದಾಗ ಬದಲಾವಣೆ ಸಾಧ್ಯ. ಓಕೆ ಮೇಡಮ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ ಅಂತ ಹೇಳಿದ್ರಿ. ಬ್ಯಾನ್ ಮಾಡಿದ್ರೆ ಕಂಪ್ನಿ ಕಡೆಯಿಂದ ಬ್ಯಾನ್ ಆಗಬೇಕು. ಜನರಲ್ಲಿ ನೀವು ಯಾವ ಥರ ಅದ್ರ ಬಗ್ಗೆ ಕ್ಯಾರಿ ಮಾಡ್ತಾ ಇದ್ದೀರಿ? ಸೊ ಇದು ಕಾಮನ್ ಆಗಿ ನಮ್ಗೆ ಎಲ್ಲರೂ ಕೇಳ್ತಾರ, ನೀವು ನಮ್ಗೆ ಯಾಕೆ ಹೇಳತ್ತೀರಿ ಮ್ಯಾನುಫ್ಯಾಕ್ಚರಿಂಗ್ ಬಂದ್ ಮಾಡಿಸ್ರಿ ಅಂತಂದು. ಕರ್ನಾಟಕದೊಳಗೆ 5 ವರ್ಷದ ಹಿಂದೆ ನೀವು ಹಿಸ್ಟ್ರಿ ತೆಗೆದು ನೋಡ್ಬೋದು, ಬ್ಯಾನ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗು. ಆದರೆ ಎಲ್ಲಿವರೆಗೂ ನಾವುಗಳು ಡಿಮಾಂಡ್ ಮಾಡ್ತಾನೆ ಇರ್ತೀವಿ ಅಲ್ಲಿವರೆಗೂ ಅದು ನಮ್ಮನ್ನು ತಲುಪ್ತಾನೆ ಇರುತ್ತೆ. ನಮ್ಮ ಕಡೆಯಿಂದ ಡಿಮಾಂಡು ನಿಲ್ಲಬೇಕು, ಅದು ಏನೇ ಆಗಲಿ. ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ಬ ಹುಡುಗ ಸಿಗರೇಟ್ ಸೇರ್ತಿದ್ದಾನೆ ಅಂತಂದರೆ ಸಿಗರೇಟಿಂದ ಕ್ಯಾನ್ಸರ್ ಬರುತ್ತೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಅವ್ನಿಗೆ ಯಾವಾಗಲಾದರೂ ನೀವು ಹೋಗಿ ನಿಮ್ಮ ಅವ್ರ ಅಪ್ಪ ಅಮ್ಮ ಯಾವತ್ತಾದರೂ ಸಿಗರೇಟ್ ಬಿಡು ಅಂತ ಹೇಳ್ತಾರೆ ಹೊರತು ಆವಾಗ ಅವ್ನು ಹೇಳೋಕ್ಕಾಗತ್ತಾ ಬ್ಯಾನ್ ಮಾಡಿಸಿ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ? ಆಗಲ್ವಲ್ಲ. ಇದು ಸೇಮೇ. ಸಿಗರೇಟ್ ಒಂದು ರೀತಿ ಹಾನಿ ಉಂಟು ಮಾಡ್ತಾ ಇದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇನ್ನೊಂದು ರೀತಿ ಹಾನಿ ಉಂಟು ಮಾಡ್ತಾ ಇದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಂದ್ ಮಾಡಿಸಿ ಅನ್ನೋದಕ್ಕಿಂತ ನಾವುಗಳು ಬದಲಾಗೋದು ಮುಖ್ಯ. ಒಂದು ಸಿಟಿಸನ್ ಗುಂಪಾಗಿ ನಾವುಗಳು ನಿರ್ಧಾರ ಮಾಡಬೇಕು. ಮೊದಲನೇದಾಗಿ ಇವಾಗ ಒಂದು ರೌಂಡ್ ಚೆಕ್ಕಿಂಗಿಗೆ ಬಂದು ಹೋಗ್ತಾರವರು, ಕೆಳಗಡೆ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಮತ್ತೆ ಮುಂದಿನ ರೌಂಡಿಗೆ ನಾವು ಮೇಲ್ಗಡೆ ಇಟ್ಕೊಂಡು ಎಲ್ಲಿವರೆಗೂ ನಾವುಗಳು ಕೇಳ್ತಾ ಇರ್ತೀವೋ, ಒಂದು ಡ್ರೆಸ್ ತೊಗೊಂಡು ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಡಿ ಅಂತ ಎಲ್ಲಿವರೆಗೂ ಕೇಳ್ತಾ ಇರ್ತೀವೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ನನ್ನ ಉದ್ದೇಶ ಏನಂತಂದರೆ ನಾವುಗಳು ಕೇಳೋದನ್ನು ನಿಲ್ಲಿಸ್ಬೇಕು ಅನ್ನೋದು. ಹೌದು, ಅಫ್ಕೋರ್ಸ್ ನಮ್ಮದು 50 ವಾಲಂಟಿಯರ್ಸಿಂದ ಶುರುವಾಗಿದ್ದು 500 ವಾಲಂಟಿಯರ್ಸ್ವರೆಗೂ ತಲುಪಿದೆ. ಇವತ್ತು ಯಂಗ್ಸ್ಟರ್ಸ್ ಮೈಂಡ್ ಸೆಟ್ಟು ತುಂಬ ಒಂದು ಬದಲಾವಣೆಯತ್ತ ನಡೀತಾ ಇದೆ. ಅದು ಇದೊಂದು ವಿಷಯದಲ್ಲಿ ಅಂತಲ್ಲ, ಹಲವಾರು ವಿಷಯಗಳಲ್ಲಿ ಇದು ಆಗ್ತಾ ಇದೆ. ಸೊ ಬದಲಾವಣೆ ಅನ್ನೋದು ಸಾಧ್ಯ. ನಮ್ಮ ಸ್ವಾತಂತ್ರ್ಯ ಹೋರಾಟ ಸಿಗಬೇಕಾದ್ರೆ ಹೋರಾಟ ಮಾಡಿದ್ದು 2 ಕೋಟಿ ಜನನೂ ಅಲ್ಲ, ಅಲ್ಲಿ ಇದ್ದಿದ್ದು ಸುಮಾರು ಒಂದು 2 ಲಕ್ಷದ ಮೇಲೆ ಇರಬಹುದು. ಹಾಗಂತ ನಾವೆಲ್ಲರೂ ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದೀವಿ ತಾನೆ. ಅದೇ ರೀತಿ ಬದಲಾವಣೆ ಇವತ್ತು ನಾವು ಒಬ್ಬರು ಆಗಿರ್ಬೋದು, 50 ಜನ ಆಗಿರ್ಬೋದು, ಎಲ್ಲರೂ ಆಗಬೇಕು ಅಂತ ನಾವು ಒತ್ತಾಯನೂ ಮಾಡ್ತಾ ಇಲ್ಲ, ಆಗಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನನ್ನಂತವ್ರು ಇನ್ನೂ 10 ಜನ ಬಂದ ಮೇಲೂ ಆಗ್ಬೋದು, ಆದರೆ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ. ಈ ಅವತಾರ ಹಾಕಿದ್ರಿ, ಯಾವ ಉದ್ದೇಶದಿಂದ ಈ ಅವತಾರ ಹಾಕಿದ್ರಿ? ಈ ಅವತಾರ ನಾನು ಯಾಕೆ ಹಾಕಿದ್ದೀನಿ ಅಂತಂದರೆ 4 ಜನ ನನ್ನ ನೋಡಲಿ ಅಂತ. ಕೆಲವರು ದಿದ್ದೇಶಿ ನೋಡ್ತಾರೆ, ಕೆಲವರು ಗಾಬರಿಯಿಂದ ನೋಡ್ತಾರೆ, ಕೆಲವರು ಕಾಮಿಡಿಯಾಗಿ ತಿಳ್ಕೊತಾರೆ. ಇದು ದಿನನಿತ್ಯ ಬಳಸುವ ಒಂದು ಪ್ಲಾಸ್ಟಿಕ್ ಆಗಿದೆ. ಇದರಿಂದ ಭೂಮಿಗೆ ಪರಿಸರ ಭೂಮಿಗೆಲ್ಲ ಹಾನಿ ಆಗ್ತಾಯಿದೆ. ಆದ್ದರಿಂದ ನಾನು ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕಂತೇಳಿ ನಾನು ಈ ಥರ 4 ಜನಕ್ಕೆ ಗೊತ್ತಾಗಲಂತ ಹಾಕೊಂಡು 4 ಜನರಿಗೆ ತಿಳಿಸಕ್ಕಂತ ಹೇಳ್ತಿದ್ದೀನಿ. ಇವಾಗ ನಾವು ಬಂದು ನಾಟಕ ಮಾಡಿದ್ವಿ. ಒಂದು 100ರಿಂದ 150 ಜನ ಬಂದು ನೋಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲಿ 50 ಜನ ಬದಲಾಗ್ತಾರೆ ಅಂತ ನನ್ನ ಅನಿಸಿಕೆ ಇದೆ. 50ರಿಂದ 100 ಜನ ಆಗ್ಬೋದು, 100ರಿಂದ 200 ಜನ ಆಗ್ಬೋದು, 200ರಿಂದ 1000 ಜನ ಆಗ್ಬೋದು. ಇಷ್ಟೆಲ್ಲ ಬದಲಾದರೆ ಸಾಕು ನಮಗೆ. ಇಷ್ಟೊತ್ತು ನಾವೊಂದು ಶೋ ತೋರಿಸಿದ್ವಿ. ಆ ಶೋನಲ್ಲಿ ಪ್ಲಾಸ್ಟಿಕ್ ಯಾವ ಥರ ಮುಕ್ತಗೊಳಿಸ್ಬೇಕು ಮತ್ತು ಅದ್ರ ಮೂಲಕ ನಾವು ಸ್ಟೀಲನ್ನ ಕಪ್ಪು ಮತ್ತು ವಾಟರ್ ಬಾಟಲ್ಲು ಮತ್ತು ಒಂದು ತಟ್ಟೆ ಯಾವ ಥರ ಕ್ಯಾರಿ ಮಾಡಬೇಕು ಅಂತ ಅನ್ನೋದನ್ನ ಎಲ್ಲ ಜನಗಳಿಗೆ ತೋರಿಸ್ಕೊಟ್ಟಿದ್ದೀವಿ. ಇದೇ ರೀತಿ ನಾವು ಇತ್ತೀಚೆಗೆ ನಾವು ಅಷ್ಟೇ ಪ್ಲಾಸ್ಟಿಕ್ ನೋಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ಹಿಂದಿನ ಪುರಾತನ ಕಾಲದವರು ಎಲ್ಲರೂ ಕೂಡ ಈ ಪ್ಲಾಸ್ಟಿಕ್ ಇಲ್ಲದೇ ಎಷ್ಟೋ ಚೆನ್ನಾಗಿ ಜೀವನ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡ್ರೆ ಅದರಿಂದ ನಾವು ಎಷ್ಟೋ ದಿನ ಹಾಳು ಮಾಡ್ತಾಯಿದ್ದೀವಿ ಪರಿಸರನ. ಸೊ ಅದಕ್ಕೋಸ್ಕರ ನಾವು ಜೊತೆಗೆ ನಮ್ಮ ಬ್ಯಾಗ್, ನೀವು ಯಾವತ್ತೂ ನೋಡ್ಬೋದು, ನಮ್ಮ ಬ್ಯಾಗಲ್ಲಿ ಒಂದು ಸ್ಟೀಲು ಪ್ಲೇಟ್ ಇರ್ಬೋದು, ಒಂದು ವಾಟರ್ ಬಾಟಲ್ ಇರ್ಬೋದು, ಒಂದು ಕಪ್ ಇರ್ಬೋದು, ಒಂದು ಸ್ಪೂನ್ ಇರ್ಬೋದು. ನಮ್ಮ ಸರ್ ಹೇಳ್ತಾ ಇರ್ತಾರೆ. ಸೊ ನಾನು ಈ ಕೆಲಸಕ್ಕೆ ಬಂದ ಮೇಲೆ 4 ವರ್ಷದಿಂದ ಜೊತೆ ಕ್ಯಾರಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಕ್ಯಾರಿ ಮಾಡಿ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಲೇ ಅರ್ಥ ಆಗ್ತಾ ಇದೆ. ಅದರಿಂದ ಅಸುರ ನಮ್ಮೊಳಗೆ ಇರೋವ್ರನ್ನ ಜಾಗೃತಿಗೊಳಿಸಲಿ ಅಥವಾ ಎದ್ದೇಳಿಸಲಿ ಅನ್ನೋ ಉದ್ದೇಶದಿಂದಲೇ ಈ ಪ್ಲಾಸ್ಟಿಕ್ ಅಸುರ ಅನ್ನೋ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಮತ್ತು ಈ ರೀತಿಯಲ್ಲಿ ಜನರನ್ನ ತಲುಪಬೇಕು ಅನ್ನೋ ಕಾರಣದಿಂದಾಗಿ ನಾವು ಬೀದಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ, ಮಾಲ್ಗಳಲ್ಲಿ ಈ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಇದೇ ವಿಪರ್ಯಾಸ. ಪ್ಲಾಸ್ಟಿಕ್ ಒಂದು ಆಲ್ಟರ್ನೇಟಿವ್ ಆಗಿ ನಮ್ಮ ಜಗತ್ತಿಗೆ ಬಂತು, ನಮ್ಮ ಹತ್ತಿರಕ್ಕೆ ಬಂತು. ಅದನ್ನ ನಾವು ತ್ಯಜಿಸೋದು ಯಾವ ಮೂಲಕ, ಯಾವ ರೀತಿಯಲ್ಲಿ ಅಂತ ಹೇಳೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ.
ಪ್ರತಿಯೊಂದು ಏಕ ಬಳಕೆಯ ಪ್ಲಾಸ್ಟಿಕ್ ನಮ್ಮಿಂದ ದೂರ ಆಗಬೇಕು. ಪ್ಲಾಸ್ಟಿಕ್ ಮರುಬಳಕೆಯೇ ಯೋಗ್ಯವಾಗಿದ್ದರೆ ಅದನ್ನು ಬಳಸೋದು ಓಕೆ, ಅದು ರೀಸೈಕಲ್ ಆಗಿ ಅದು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಬಳಕೆ ಆದರಷ್ಟು ಒಳ್ಳೆಯದು. ಏಕ ಬಳಕೆಯ ಪ್ರತಿಯೊಂದು ಪ್ಲಾಸ್ಟಿಕ್ಗಳು ಕೂಡ ಮಾರಕನೇ. ಅದು ಭೂಮಿಗೆ ತಲುಪಿದ್ರೆ ನೂರಾರು ವರ್ಷಗಳ ಕಾಲ ಕೊಳೆಯದೆ ಹಾಗೆ ಉಳ್ಕೊಳ್ಳೋದಲ್ಲದೆ ಮಣ್ಣಿನ ಪದರಗಳನ್ನು ವಿಭಜಿಸ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಪ್ರತಿಯೊಂದು ಪ್ಲಾಸ್ಟಿಕ್ಕು ನೀವೇ ನೋಡಿರ್ಬೋದು, ಮೋರಿಗಳನ್ನ ಸೇರೋದ್ರಿಂದಲೇ ಬಹಳಷ್ಟು ಮೋರಿಗಳು ಬ್ಲಾಕ್ ಆಗುತ್ತೆ, ಅದರಿಂದನೇ ಫ್ಲಡ್ಡಿಂಗ್ ಆಗುತ್ತೆ. ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಎಲ್ಲ ರೀತಿಯಲ್ಲೂ ಚರಂಡಿಗಳಲ್ಲಿ ಈ ಬ್ಲಾಕೇಜ್ಗಳಿಂದಲೇ ಬಹಳಷ್ಟು ಸೊಳ್ಳೆಗಳು, ಅದರಿಂದ ಬರುವಂಥ ಕಾಯಿಲೆಗಳು ಹೆಚ್ಚಾಗಿದೆ. ಪ್ಲಾಸ್ಟಿಕ್ ಅದಷ್ಟೇ ಅಲ್ಲದೆ ಮೈಕ್ರೋ ಪ್ಲಾಸ್ಟಿಕ್ಗಳಾಗಿ ಈ ನಡುವಿನ ಸುದ್ದಿಗಳನ್ನ ನೋಡ್ತಾ ಇದ್ದರೆ ಹಸುವಿನ ಹೊಟ್ಟೆಯಲ್ಲೂ ಪ್ಲಾಸ್ಟಿಕ್ಗಳ ಗೆಡ್ಡೆಗಳು ಕಾಣಿಸ್ತಾ ಇದ್ದಾವೆ. ಅದಲ್ಲದೆ ತಾಯಿಯ ಎದೆಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಇದೆ ಅಂತೇಳಿ ಸಂಶೋಧನೆ ಮಾಡಿ ಅದರ ಸುತ್ತ ಹುಡುಕಾಟಗಳು ಹೆಚ್ಚಾಗಿದೆ. ನಮ್ಮ ರಕ್ತದ ಕಣಗಳಲ್ಲಿ ಪ್ಲಾಸ್ಟಿಕ್ ಸೇರಿದೆ ಅಂತ ಹೇಳಿದ್ರೆ, ಮೈಕ್ರೋ ಪ್ಲಾಸ್ಟಿಕ್ಗಳು ಸೇರಿದೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಎಲ್ಲಿಯ ಮಟ್ಟಕ್ಕೆ ನಮ್ಮನ್ನು ಆವರಿಸಿದೆ ಅಂತೇಳಿ ನಾವು ಈಗಲೇ ಅರ್ಥ ಮಾಡ್ಕೋಬೇಕಾಗಿದೆ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದರಿಂದ ನಾವು ದೂರ ಇರೋದೇ ಒಂದು ಉಪಾಯ ಅಥವಾ ಮಾರ್ಗ.